ಸ್ನೇಹಿತರೆ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದಲ್ಲಿ ಒಟ್ಟಾಗಿ 136 ಸೀಟು ತೆಗೆದುಕೊಂಡು ಬಂದಿದ್ದೀವಿ. ಇವೆಲ್ಲ ಸಹಕಾರ ಕೊಟ್ಟದಕ್ಕೆ ಈ ನಂಬರ್ ಬಂತು. ಅನೇಕ ಸೀಟ್ಗಳು ಕೂಡ ಅಸೆಂಬ್ಲಿಲಿ ಕೊಟ್ಟಿದ್ದು, ಕೆಲವರು ಗೆದ್ದರು, ಕೆಲವರು ಗೆಲ್ಲಿಲ್ಲ. ಸೊ ನಮ್ಮ ಏನು ಕ್ಯಾಬಿನೆಟ್ ತೀರ್ಮಾನ ಏನು ನಡೀತು, ಇದು ನಮ್ಮ ಪಕ್ಷದ ವರಿಷ್ಠ ತೀರ್ಮಾನ ಮಾಡಿದಂಥ ವಿಚಾರ. ನಾನು ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಅಂತೇಳಿ ನಿರೀಕ್ಷೆ ಮಾಡ್ಕೊಂಡಿದ್ದೇನೆ. ಆದರೆ ಪಕ್ಷ ಹೇಳ್ತು, ಇಲ್ಲ ಸಿದ್ದರಾಮಯ್ಯನವ್ರಿಗೂ ಒಂದು ಅವಕಾಶ ಮಾಡ್ಕೊಡೋಣ, ಇಬ್ರು ಶೇರ್ ಮಾಡ್ಕೊಳ್ಳಿ ಅಂತೇಳಿ ನನಗೆ ಮಾರ್ಗದರ್ಶನ ಕೊಟ್ಟು. ಈ ಗುಟ್ಟು ಕೆಲವ್ರ ಹತ್ರ ಬಿಟ್ಟರೆ ಎಲ್ಲ 6 ಜನ ಇರಲಿಲ್ಲ. ಈ ಗುಟ್ಟು ಬರೀ ನಾವು 3-4 ಜನದ ಹತ್ರ ಮಾತ್ರ ಇತ್ತು. ಅದಾದ್ಮೇಲೆ ಪಕ್ಷ ತೀರ್ಮಾನವನ್ನು ಮಾಡಿ ನನಗಿವತ್ತು ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ನಾನು ಎಲ್ಲ ಜಾತಿ ಎಲ್ಲ ಧರ್ಮದವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕಾದ್ದು ನಮ್ಮ ಧರ್ಮ. ಮೂಲ ನಮಗೆ ಸಂವಿಧಾನದ ಮೇಲೆ ನಾವೆಲ್ಲ ನಡ್ಕೊಳ್ತಾ ಇದ್ದೀವಿ. ಕಾಂಗ್ರೆಸ್ಸು ಯಾವಾಗಲೂ ಕೂಡ ನೀವು ಕಾಂಗ್ರೆಸ್ನ ತಪ್ಪಿಕೊಂಡಿದ್ದೀರಿ, ಕಾಂಗ್ರೆಸ್ ನಿಮ್ಮನ್ನು ತಪ್ಪಿಕೊಂಡಿದೆ, ಇಬ್ಬರು ಒಟ್ಟಿಗಿದೆ. ಸಲೀಂರವರು, ನಾನು ಸಲೀಂರವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ತಾವೆಲ್ಲ ಬಂದಿದ್ದೀರಿ. ನೀವು ಸಲೀಂ ಕೇಳಿ ನೋಡಿ. ವಿನಯ್ ಕುಮಾರ್ ಸೊರ್ಕೆ, ನಾವೆಲ್ಲ ವಿದ್ಯಾರ್ಥಿ ನಾಯಕರಾಗಿದ್ದೆವು. ಸಲೀಂ ಅಹಮದ್ ಕೂಡ ನಮ್ಮ ಜೊತೆ ಸ್ಟೂಡೆಂಟ್ ಎಲೆಕ್ಷನ್ ಶೇಷಾಪುರ ಇದ್ದ, ನಾನು SRC ಕಾಲೇಜಲ್ಲಿದ್ದೆ. ನಾವೆಲ್ಲ ಒಟ್ಟಿಗೆ ರಾಜಕಾರಣ ಮಾಡ್ತಿದ್ದೆವು. ನನ್ನ ಜೊತೆ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಇಡೀ ದೊಡ್ಡ ವಿರೋಧ ಇತ್ತು, ಅವ್ರಿಗೆ MLC ಮಾಡಬಾರ್ದು ಅಂತ. ನಾನೇ, ಯಾಕೆಂದ್ರೆ 2 ಬಾರಿ ಕರ್ಕೊಂಡೋಗಿ ನಮ್ಮ ಲೀಡರ್ಗಳು ಅಲ್ಲಿ ನಿಲ್ಲಿಸಿದ್ರು. ಅದೇ ಬೆಂಗಳೂರಲ್ಲಿ ಇದ್ದಿದ್ರೆ ಯಾವುದೋ ಲೋಕಸಭೆಗೆ ಹೋಗ್ತಿದ್ದ ಆತ, ಲೋಕಸಭೆಗೆ ಹೋಗ್ತಿದ್ದ. ಬೆಂಗಳೂರು ಸಿಟಿ ಕಾನ್ಸಂಟ್ರೇಟ್ ಮಾಡಿದ್ರೆ ಹೋಗುವಂಥ ಎಲ್ಲ ಅವಕಾಶಗಳು ಕೂಡ ಇತ್ತು. ಕಾರಣ ಅಂತಿದ್ರೆ ಅದು ಆಗಲಿಲ್ಲ. ಸೊ ಅಲ್ಲಿ ಸೋತಿ ವಾಪಸ್ಸು ವೇಕೆನ್ಸಿ ಇತ್ತು. ನ್ಯಾಷನಲ್ ಲೆವೆಲಲ್ಲೂ ಹೋಗೋ ಅವಕಾಶ ಇತ್ತು. ನ್ಯಾಷನಲ್ ಲೆವೆಲ್ ಕೂಡ ಬೆಳೆದ. ಬೇಕಾದಷ್ಟು ಹಿಂದೆ ಕೃಷ್ಣವ್ರ ಕಾಲದಲ್ಲಿ ಮಂತ್ರಿ ಆಗಬೇಕು ಅಂತ ಪ್ರಯತ್ನ ಪಟ್ಟಾಗ ನಾವು ಚೀಫ್ ವಿಪ್ ಕೂಡ ಅವತ್ತಿನ ಕಾಲದಲ್ಲಿ ನಾನೇ ಮಾಡಿಸಿದ್ದೆ. ಚೀಫ್ ವಿಪ್ ಈಗ ಕೂಡ ನಮ್ಮ ಸರ್ಕಾರದಲ್ಲಿ ಚೀಫ್ ವಿಪ್ಪನ್ನು ಅದು ಮಂತ್ರಿ ಸ್ಥಾನ ಮಟ್ಟದ ಮಾಡಿದೆ. ನಾವು ಡ್ಯೂಟಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಹಕಾರ ಕೂಡ ಕೊಟ್ಟಿದ್ದಾರೆ. ಈ ಕ್ಯಾಬಿನೆಟ್ ತೀರ್ಮಾನ ಮಾಡೋದೆಲ್ಲ ಸೆಂಟ್ರಲ್ ನಮ್ಮ ಪಾರ್ಟಿಯವರು. ನನಗೆ ಸುಮ್ಮನೆ ಒಂದು ಚೀಟಿ ಕೊಡ್ತಾರೆ, ಆ ಚೀಟಿನ ಇಂಪ್ಲಿಮೆಂಟ್ ಮಾಡೋಂಥದ್ದು. ಆದರೆ ನಿಮ್ಮ ವಿಚಾರ ಏನಿದೆ ಖಂಡಿತ ನಾನು ತಿಳಿಸ್ತೀನಿ. ಡೆಲ್ಲಿಯವರು ಕೂಡ ಅವರ ಮೊನ್ನೆ ಕ್ರೈಸಿಸಲ್ಲಿ ಅವರು, ರಿಜ್ವಾನ್ ಅವರೆಲ್ಲ ಸೇರಿ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಬಂದಿದ್ರಿ, ನೀವೆಲ್ಲ ಬಂದು ಮಾಡಿ, ನೀವೆಲ್ಲ ನಿಂತ್ಕೊಂಡು ಸಹಕಾರ ಮಾಡಿದ್ರಿ. ಏನು ಹೆಚ್ಚು ಕಮ್ಮಿ ಆಯಿತು, ಚರ್ಚೆ ಆಯಿತು, ಅದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ಓಕೆ, ನಾನು ತಯಾರಿಲ್ಲ. ನಾನು ರೆಹಮಾನ್ ಖಾನ್ ಮಗನ್ನ ರಾಜ್ಯಸಭೆಗೆ ನಿಲ್ಲಿಸಿದ್ದೆ ವಸತಿ. ಎಲ್ಲ ನಗ್ತಿದ್ರು. ಅವ್ನಿಗೆ ಹೇಳಿದೆ, ನೀನು ನನ್ನ ಮಾತು ಕೇಳಿ, ನೀನು ಯಾರ ಮಾತು ಕೇಳಕ್ಕೆ ಹೋಗ್ಬೇಡ, ನಾನು ಸುಮ್ಮನೆ ನನ್ನ ಮಾತು ಕೇಳಿ ನಿಲ್ಲದ ಕಲಿ, ನೀನು ಗೆಲುವು ಸೋಲು ಬೇರೆ ವಿಚಾರ ಅಂಥೇಳಿ ರೆಹಮಾನ್ ಖಾನ್ ಮಗನಿಗೆ ರಾಜ್ಯಸಭೆಗೆ ನಿಲ್ಲಿಸಿದ್ದೆ. ನೀನು ಓಟ್ ಇಲ್ಲ ಅಂತ ತಿಳ್ಕೊಳ್ಬೇಡ, ನಿನ್ಗೊಂದು ಗೌರವ ಇರಬೇಕು, ಪಕ್ಷ ನಿನ್ನನ್ನು ಗುರುಸ್ತಾ ಇದೆ ಅಂತ ನೀನು ತಿಳ್ಕೊ. ಕೆಲವರೆಲ್ಲ ಅವನಿಗೆ ಟೀಕೆ ಮಾಡಿದ್ರು, ಡಿಸ್ಕರೇಜ್ ಮಾಡಿದ್ರು. ನಾನು ಹೇಳಿದೆ, ನೀನು ಇದು ಮುಂದಕ್ಕೆ ಒಂದು ಫೌಂಡೇಶನ್ಗೆ ಏನೋ ನಾವು ನೀನು ನಿಲ್ಲಿಸಿರ್ತೀವಿ, ಗೆಲ್ಲಬೇಕು ಅಂತ ಅಲ್ಲ, ನಿನ್ನ ಪಕ್ಷ ನೀನು ಗುರುಸಿದೆ ಅನ್ನೋದು ತಿಳ್ಕೊ, ನೀನು ನಿಂತ್ಕೊ ಅಂತ ಹೇಳಿದೆ. ನಿಂತ್ಕೊಂಡ. ಇವತ್ತು ಆಟೋಮೆಟಿಕ್ಕಾಗಿ ನಾವೆಲ್ಲ ಸಿದ್ದರಾಮಯ್ಯವ್ರಿಗೆ ಆಫರ್ ಮಾಡಿದ್ವು, ರಾಜ್ಯಸಭೆಗೆ ನೀವು ನಿಂತ್ಕೋಬೇಕು ಅಂತೇಳಿ ನಾವು ಆಫರ್ ಮಾಡಿದ್ವಿ. ಅವ್ರು ಬೇಡ ಅಂತ ಹೇಳ್ತು. ಕೊನೆಗೆ ನಾವೆಲ್ಲ ಕೂತ್ಕೊಂಡು, ನಾನು ಸಿದ್ದರಾಮಯ್ಯನವರು ಹೈಕಮಾಂಡ್ ಎಲ್ಲ ಸೇರಿ ಭಾಳ ಕಡಿಮೆ ಓಟಲ್ಲಿ ಬೆಂಗಳೂರು ಸಿಟಿಲಿ ಲೋಕಸಭೆಗೆ ಸೋತಿದ್ದ. ತಿರ್ಗಿ ಇವತ್ತು ನಾವು ಅವ್ರಿಗೆ ರಾಜ್ಯಸಭೆಗೆ ಒಂದು ಅವಕಾಶನ ಮಾಡಿಕೊಟ್ಟಿದ್ದೀವಿ. ವೆರಿ ಯಂಗ್ಸ್ಟರ್, ವೆರಿ ಪ್ರಾಮಿನೆಂಟ್ ಯಂಗ್ಸ್ಟರ್. ಹಂಗೆ ಸೊ ಎಲ್ಲ ಸಂದರ್ಭದಲ್ಲೂ ಕೂಡ ನಾವು ಮೈನಾರಿಟೀಸ್ಗೆ ಒಂದೊಂದು ಸೀಟನ್ನು ಮಾಡ್ಕೊಂಡು ಬರ್ತೇವೆ.